ನಮಸ್ತೆ ವೀಕ್ಷಕರೇ. ದೇವನಹಳ್ಳಿ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ದೇವನಹಳ್ಳಿ ಸಂತೆ ಮೈದಾನದಲ್ಲಿ ಮಾರ್ಚ್ 15ನೇ ತಾರೀಕು ಭಾನುವಾರದಂದು ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ಬಹುಜನ ದಿವಸ್ ಬೆಂಗಳೂರು ವಲಯ ಮಟ್ಟದ ಸಮಾವೇಶ ಮತ್ತು ಬಹುಜನ ನಾಯಕ ಮಾನ್ಯವಾರ್ ಕಾಂಶೀರಾಮ್ ಜಿ ರವರ 92ನೇ ಜಯಂತಿ ಆಚರಣೆಯನ್ನು ಮಾಡಲಾಗುವುದು ಎಂದು ಬೆಂಗಳೂರು ವಲಯ ಉಸ್ತುವಾರಿ ಅಶೋಕ್ ಚಕ್ರವರ್ತಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್. ನರಸಿಂಹಯ್ಯ, ಜಿಲ್ಲಾ ಅಧ್ಯಕ್ಷ ಬಲರಾಮ್ ಚಂದ್ರ, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ರಾಮಾಂಜಿನಪ್ಪ, ಇನ್ನೂ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 92ನೇ ಜನ್ಮದಿನೋತ್ಸವವನ್ನು ಇಡೀ ದೇಶದಲ್ಲಿ ಅದ್ದೂರಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ. ಮತ್ತು ವಿದೇಶಗಳಲ್ಲೂ ಅನೇಕ ಮಂದಿ ಬಹುಜನ ಸಮಾಜಕ್ಕೆ ಸೇರಿರ್ತಕ್ಕಂಥವರು ದಾದಾ ಸಾಹೇಬ್ ಕಾಂಶೀರಾಮ್ಜಿ ಅವರ ಜನ್ಮದಿನಾಚರಣೆ ಬಹುಜನ ದಿವಸ್ ಅಂತಲೇ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇಡೀ ದೇಶ ಸುಮಾರು 6,000 ಚಿಲ್ಲರೆ ಜಾತಿಗಳನ್ನಾಗಿ ಹೊಂದಿರತಕ್ಕಂತಹ ಜಾತಿಗಳನ್ನ ಏನಿದೆಯಲ್ಲ ಅಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ 7 ಪಾರ್ಲಿಮೆಂಟಿಂದ ಸುಮಾರು 3,000 ರಿಂದ 3,500 ಜನ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಪಾರ್ಲಿಮೆಂಟಿಂದ 400-500 ಜನ ಬರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ SC, ST, OBCಗಳು ಮತ್ತು ಇವನ್ ಧಾರ್ಮಿಕ ಅಲ್ಪಸಂಖ್ಯಾತರು ಸಹ, ಹಳೆಬರು ಮತ್ತು ಕೆಲವರು ಪಕ್ಷ ಬಿಟ್ಟಿರ್ತಕ್ಕಂಥವರು ಮತ್ತು ಅನೇಕ ಮಂದಿ ಹೊಸರು ಸಹ ನಮ್ಮ ಬಹುಜನ ಸಮಾಜ ಪಾರ್ಟಿಯನ್ನು ಅವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಎಲ್ಲ ಸೇರ್ಪಡೆಯೂ ಆಗ್ತಾ ಇದ್ದಾರೆ. ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಇವರೆಲ್ಲ ಭಾಗವಹಿಸಿ ಒಂದು ನಿರ್ಣಯ ಕೈಗೊಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಮುಂದೆ ಬರ್ತಕ್ಕಂತಹ ZP, TP ಎಲೆಕ್ಷನ್ಸ್ ಏನಿದ್ದಾವೆ, ಲೋಕಸಭೆ ಅಥವಾ ಲೋಕಸಭೆ ಏನಿದ್ದಾವೆ ಅಥವಾ BBMP ಎಲೆಕ್ಷನ್ಸ್ ಏನಿದ್ದಾವೆ, ಮತ್ತು ಮುಂದೆ ಬರ್ತಕ್ಕಂತಹ ಇವನ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಸ್ವತಂತ್ರವಾಗಿ ಬಹುಜನ ಸಮಾಜದಿಂದ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿ ಸ್ವತಂತ್ರವಾಗಿ ರಾಜ್ಯವನ್ನು ಹಿಡಿಬೇಕಿನಲ್ಲಿ ನಾವು ಒಂದು ಮಾಡಿ ಈ ಒಂದು ಕಾರ್ಯಕ್ರಮ ಮಾರ್ಚ್ ಹಾಗೆ 15ನೇ ತಾರೀಕು ಜನ್ಮ ತಳೆದವರು ಅಂದಿಗೆ 92 ವರ್ಷಗಳಾಗಿವೆ. ಅವರ ಆಚರಣೆಯ ಪ್ರಮುಖ ಘಟಕಗಳೇನು, ಯಾಕವನ್ನ ಜನ್ಮದಿನೋತ್ಸವವನ್ನು ಆಚರಣೆ ಮಾಡುವಂಥದ್ದು ಬಹುಜನರ ಅಗತ್ಯ ಇದೆ ಅಂತಕ್ಕಂಥ ಕೆಲವು ವಿಚಾರವನ್ನು ನಮ್ಮಲ್ಲಿ ಇಟ್ಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು, CPM ಇರ್ಬೋದು, ಯಾವುದೇ ಪಕ್ಷಗಳಾಗಲಿ ಅವು ಮುಖಮ ಮತ್ತು ಆಡಳಿತ ಮಾಡ್ತಕ್ಕಂಥ ವೈಖರಿ ನಿಮಗೆಲ್ಲ ವಿವರ ಗೊತ್ತಿದೆ. ಒಂದೊಂದು ಪಕ್ಷದಿಂದ ಒಂದು ಬಂಡವಾಳಶಾಹಿಗಳು ಭೂಮಾಗಿದ್ದಾರೆ. ದಾದಾ ಸಾಹೇಬ್ ಕಾಂಶೀರಾಮ್ ಅವರು ಉತ್ತರ ಪ್ರದೇಶದಲ್ಲಿ ಒಬ್ಬ ಸಾಮಾನ್ಯ ಸೈನಿಕ ಒಂದು ವಿಭಾಗದಲ್ಲಿ ನೌಕರರಾಗಿದ್ದವರು ಬಾಬಾ ಸಾಹೇಬ್ ತತ್ವಗಳಿಗೆ ಆಕರ್ಷಿತರಾಗಿ ಅವರು ಈ ಬಹುಜನ ಸಮಾಜವನ್ನು ಕಟ್ಟಿರ್ತಕ್ಕಂಥ ರೀತಿ ಹಾಕಿತ್ತು ಅಂತಂದರೆ, ಒಂದು ಸೈಕಲ್ ಉತ್ತರ ಪ್ರದೇಶ ಮತ್ತು ಕರ್ನಾಟಕದ 4 ಪಟ್ಟು ಹಾಕಿದರೆ ಅಂಥದ್ದು ಒಂದು ಉತ್ತರ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಸೈಕಲ್ನಲ್ಲಿ ಜಾಥಾ ಮಾಡಿ SC, ST, OBCಗಳ ಮನವನ್ನು ಗೆದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವ ಮತ್ತು ಬುದ್ಧರ ತತ್ವಗಳನ್ನು ಪ್ರಾಯೋಗಿಕವಾಗಿ ತಾನು ಅಳವಡಿಸಿಕೊಂಡು ಜನರ ಮಧ್ಯೆ ಪ್ರತಿ ಮನೆಗೂ ಕೂಡ ಬೆಳಕು ಜೀವ ಬೆಳೆದಂಥ ಮಹಾನುಭಾವ. ಅಂಥ ಒಂದು ಪ್ರಯತ್ನದಿಂದ ಬಹುಜನ ಸಮಾಜ ಪಕ್ಷ ಉಗಮವಾಯಿತು. ಉಗಮವಾಗಿದ್ದಷ್ಟೇ ಅಲ್ಲ, ತನ್ನ ಸೈಕಲ್ ಯಾತ್ರೆ